ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಈ ಹಬ್ಬದ ವಿಶೇಷ ಏನಂದರೆ ಕಡಲೆಕಾಯಿ, ಕಬ್ಬು, ಅವರೆಕಾಯಿ, ಗೆಣಸು, ಎಳ್ಳು, ಬೆಲ್ಲ ಎಲ್ಲ ತೊಗೊಂಡು ಬಂದು ಮನೇಲಿ ಮಾಡ್ತಾರೆ. ಹಳ್ಳಿಗಳಲ್ಲಿ ತುಂಬಾ ಚೆನ್ನಾಗಿ ಆಚರಿಸ್ತಾರೆ ಫ್ರೆಂಡ್ಸ್. ಹಳ್ಳಿಗಳಲ್ಲಂತೂ ನೋಡೋಕೆ ಎರಡು ಕಣ್ಣು ಸಾಲದು. ಆ ರೀತಿ ಬೆಂಕಿ ಥರ ಎಲ್ಲ ಮಾಡಿ ಹಸುಗಳಿಗೆಲ್ಲ ಡೆಕೋರೇಷನ್ ಮಾಡಿ ಅದು ಒಂಥರ ಚೆನ್ನಾಗಿರುತ್ತೆ. ಅದು ನೋಡೋಕ್ಕೆ ಒಂಥರ ಸುಗ್ಗಿ ಚೆನ್ನಾಗಿರುತ್ತೆ. ವರ್ಷ ಪೂರ್ತಿ ಬೆಳೆದಿರೋದನ್ನ ಈ ದಿವಸ ಎಲ್ಲ ಇದು ಮಾಡಿ ಪೂಜೆ ಮಾಡ್ತಾರೆ. ಅಲ್ಲಿ ಅವರೆಕಾಯಿ, ಗೆಣಸು, ಕಡಲೆಕಾಯಿ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಮತ್ತು ಇನ್ನೊಂದು ಏನಂದರೆ ಹೆಣ್ಮಕ್ಳು ಅಲಂಕಾರ ಮಾಡಿಕೊಂಡು ಎಲ್ಲರ ಮನೆಗೂ ಹೋಗಿ ಎಳ್ಳು ಬೆಲ್ಲ ಬೀರ್ತಾರೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಂಬ ರೂಢಿ ಇದೆ ಆಗಿನ ಕಾಲದಿಂದನೂ ಇದಿದೆ ರೂಢಿ. ಗೆಣಸು, ಅವರೆಕಾಯಿ, ಕಡಲೆಕಾಯಿ ಎಲ್ಲ ಬೇಯಿಸಿದ್ದಾಯಿತು. ಇವಾಗ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇದನ್ನು ಮಾತ್ರ ಪಾತ್ರೆಯಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ಪಾತ್ರೆಯಲ್ಲಿ ಇದು ಬೇಗ ಬೆಂದ್ಬಿಡುತ್ತೆ, ಅದಕ್ಕೋಸ್ಕರ. ಅವರೆಕಾಯಿ, ಕಡಲೆಕಾಯಿ, ಗೆಣಸು ಎಲ್ಲ ಬೇಯಿಸಿದ್ದಾಯಿತು. ಈಗ ಸ್ವೀಟ್ ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಹಬ್ಬದ ವಿಶೇಷತೆ ಅದೇ ಸ್ವೀಟ್ ಪೊಂಗಲ್ಲೇ. ಬನ್ನಿ ನೋಡೋಣ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ. ಸಿಂಪಲ್ ಇಂಗ್ರೀಡಿಯೆಂಟ್ಸು: 1 ಬೌಲ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಪಾತ್ರೆ ಬಿಸಿ ಮಾಡಿಕೊಂಡು ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಅಕ್ಕಿ 1 ಬೌಲ್ ತೊಗೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ಕೊಂಡು ಈಗ ವಾಶ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡಿಬಿಟ್ಟು ನೀರು ಬಸ್ದಾದ್ಮೇಲೆ 1 ಬೌಲ್ ಹೆಸರುಬೇಳೆ ತೊಗೊಂಡಿದ್ದೀನಿ, 1 ಬೌಲ್ ಅಕ್ಕಿ. ಇದಕ್ಕೆ 5 ಬೌಲ್ ನೀರು ಹಾಕಿದ್ರೆ ಸಾಕು, ಕರೆಕ್ಟಾಗಿ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಬೇಡಿ. ನೋಡಿ, 5 ಬೌಲ್ ಹಾಕಿದ್ದೀನಿ ನಾನು ನೀರನ್ನ. ಬೇಯಿಸ್ಕೊಳ್ಳೋಕ್ಕೆ ಸಾಕಿಷ್ಟು. ಇವಾಗ ಕುಕ್ಕರ್ ಮುಚ್ಚಿಟ್ಬಿಡೋಣ. ನಾನು ಸ್ವೀಟ್ ಪೊಂಗಲ್ಗೆ, ಖಾರ ಪೊಂಗಲ್ಗೆ ಎರಡಕ್ಕೂ ಸೇರಿ ಇದು ಮಾಡ್ತಾ ಇರೋದು. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಗೋಡಂಬಿ, ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಗೋಡಂಬಿನ, ಮತ್ತು ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಲವಂಗ ಹಾಕ್ಕೊಂಡ್ರೆ ಘಮ ಅನ್ನುತ್ತೆ. ಮತ್ತು 1 ಬೌಲು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೊಂದು ಬೌಲ್ ಹಾಕ್ಕೊಳ್ಬೋದು. ನಾನು ಸ್ವೀಟ್ ಕಡಿಮೆನೇ ಮಾಡ್ತಾಯಿದ್ದೀನಿ, ಹಾಗಾಗಿ ನಾನು 1 ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ನಾನೀಗ ಅದಕ್ಕೆ ಒಂದು 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕುದಿ ಬಂದಮೇಲೆ ನಾವು ಹೆಸರುಬೇಳೆ, ಅಕ್ಕಿ ಬೇಯಿಸಿಟ್ಕೊಂಡಿದ್ವಲ್ಲ ಕುಕ್ಕರಲ್ಲಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. 3 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನಿಮ್ಗೆ ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬೇಡಿ. ಚಿಕ್ಕ ಗ್ಲಾಸಲ್ಲಿ 2 ಗ್ಲಾಸು ಅಥವಾ 3 ಗ್ಲಾಸ್ ಹಾಕ್ಕೊಳ್ಳಿ ಸಾಕು. ಇನ್ನೊಂದು ಸ್ವೀಟು ಅಷ್ಟೇ. ನಿಮಗೆ ಇನ್ನೂ ಸ್ವೀಟ್ ಬೇಕಂದರೆ ಇನ್ನೊಂದು ಬೌಲ್ ಹಾಕ್ಕೊಂಡ್ರೂ ಪರವಾಗಿಲ್ಲ. ಸ್ವೀಟ್ ಏನಾದರೂ ಜಾಸ್ತಿ ಬೇಕು ಅಂದವರು. ನಾನು ಬರೀ 1 ಬೌಲ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಗಂಟು ಇದೆಯಲ್ಲ, ಈ ಗಂಟನ್ನೆಲ್ಲ ಸ್ವಲ್ಪ ನಾವು ಚೆನ್ನಾಗಿ ತಿರುಗಿಸಿದ್ರೆ ಆ ಗಂಟೆಲ್ಲ ಹೋಗುತ್ತೆ. ನೋಡಿ, ಇವಾಗ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಹಾಕ್ಕೊಂಡು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಬಿಸಿಯಾದ ಪೊಂಗಲ್ ರೆಡಿ ಆಗಿದೆ. ಈಗ ನೈವೇದ್ಯಕ್ಕಿಟ್ಟು ಪೂಜೆಗೆ ರೆಡಿ ಮಾಡೋಣ. ಇನ್ನೊಂದು ಫ್ರೆಂಡ್ಸ್, ಖಾರ ಪೊಂಗಲ್ಲು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಯಾಕಂದರೆ ಇದು ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ.
ಈಗ ದೇವಿಗೆ ಪೂಜೆ ಮಾಡೋಣ. ಶ್ರೀ ರಾಜರಾಜೇಶ್ವರಿ ಸ್ತೋತ್ರ ಹೇಳೋಣ. ಕಲ್ಯಾಣಿ ಕರುಣಾರ್ಧ ಸಾದ್ರ ಹೃದಯ ಕಲ್ಯಾಣ ಸಂದಾಯಿನಿ ಕಾದ್ವರ್ಣಂಕಿತ ಮಂತ್ರ ಲಕ್ಷ ಸಮನ್ವಿತೆ ಮೋಹನಾಶಿನಿ ಕಾಮೇಶಾಂಕ ವಿಲಾಸಿನಿ ಕಲೌ ಗಿರ ಮಾ ವಾಸಭೂಮಿ ಶಿವ ಶ್ರೀ ಚಕ್ರಾದಿನಿವಾಸಿನಿ ವಿಜಯತೆ ಶ್ರೀ ರಾಜರಾಜೇಶ್ವರಿಯೇ ನಮೋ ನಮಃ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಪೂಜೆ ಎಲ್ಲ ಆಯಿತು. ಫಲತಾಂಬೂಲಂ ಸಮರ್ಪಯಾಮಿ. ಈ ದಿನ ಮಕರ ಸಂಕ್ರಾಂತಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬಂದೆ ಫ್ರೆಂಡ್ಸ್. ನೋಡಿ ದೇವಸ್ಥಾನ ಇದು ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದು. ಅಲ್ಲಿ ಪೂಜೆಗೆ ಹೋಗಿ ಬಂದೆ. ಪೂಜೆ ನೈವೇದ್ಯ ಎಲ್ಲ ಆಯಿತು. ನೀವು ನಾನು ಪೊಂಗಲ್ ಮಾಡಿದ್ದೀನಲ್ಲ ಆ ರೆಸಿಪಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ಕಮೆಂಟ್ ಹಾಕಿ ಹೇಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.